ನಮಸ್ಕಾರ ರೀ ಎಲ್ಲರಿಗೂ. ಇದು ಸೋಮವಾರದ ಮಿನಿ ಬ್ಲಾಗ್. ಬೆಳಗ್ಗೆ ನಾನು 7 ಗಂಟೆಗೇ ಎದ್ದಿದ್ನಿ. ಎದ್ದು ಒಂದು ಗ್ಲಾಸು ಫಸ್ಟು ಬಿಸಿನೀರು ಮಾಡಿಕೊಂಡು ಕುಡಿದು ನೋಡ್ರಿ. ಇವತ್ತು ಸ್ವಲ್ಪ ಲೇಟಾಗಿತ್ತು ನಾನು ಎದ್ದಿದ್ದು. ಫಸ್ಟು ಬಿಸಿನೀರು ಮಾಡ್ಕೊಂಡು ಕುಡಿದು ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊಂಡು ಅವಲಕ್ಕಿ ಮಾಡಿದ್ನಿ ಇವತ್ತು. ಹಂಗೆ ಅವಲಕ್ಕಿ ಮಾಡಿ ಸಾನ್ವಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಸೊಪ್ಪೆಲ್ಲ ಬಿಡಿಸ್ಕೊಂಡು ನೋಡ್ರಿ. ಅಜ್ಜಿನೂ ಬಂದಿದ್ದರು. ಅಜ್ಜಿ ನಾನು ಸೇರಿ ಎಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಂಡು ರೈಸ್ಕನೂ ಇಟ್ಟಿದ್ನಿ. ಮಧ್ಯಾಹ್ನ ಊಟಕ್ಕೆ ಇವತ್ತು ರೈಸು ಮತ್ತು ಪಾಲಕ್ ಪಪ್ಪು ಮಾಡತ್ತಿದ್ದು ನಾನು. ಪಾಲಕ್ ಪಪ್ಪು ಮಾಡೋಕ್ಕೆ ತೊಗರಿಬೇಳೆ, ಆಮೇಲೆ ಪಾಲಕ್ ಸೊಪ್ಪು, ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು 3 ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಇಷ್ಟು ಹಾಕಿ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಚೆಂದಾಗ ಬೇಯಿಸ್ಕೊಂಡು ನೋಡ್ರಿ. ಬೇಯಿಸ್ಕೊಂಡು ಇವಾಗ ಅದಕ್ಕೆ ಚೆಂದಾಗ ಕಡೋದು ಒಗ್ಗರಣೆ ಹಾಕತ್ತೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಆಮೇಲೆ ಕರಿಬೇವು ಸೊಪ್ಪು, ಹಿಂಗು ಇಷ್ಟು ಹಾಕಿ ನಾವು ಒಗ್ಗರಣೆ ಕೊಟ್ಟು ಕುದಿಸ್ಕೊಂಡಿವಿ ಅಂದ್ರೆ ಪಾಲಕ್ ಪಪ್ಪು ರೆಡಿ ಆಯಿತು. ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದು ಇವಾಗ ಊಟ ಮಾಡ್ಸಕ್ಕೆ